ಬಿಡುಗಡೆಗಾಗಿ ಖಾಜಾ ಬಂದಿ ನವಾಜ್ ದರ್ಗಾದಲ್ಲಿ ಹರಕೆ ಸಲ್ಲಿಕೆ. ಗಂಗಾವತಿ ಓಬಳಾಪುರಂ ಮೈನಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ಕೋರ್ಟ್ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕ ಜನಾರ್ದನ್ ರೆಡ್ಡಿ ಅವರನ್ನು ಬಂಧಿಸಿದ ಬಳಿಕ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಸೈಯದ್ ಜಿಲಾನಿ ಪಾಷಾ ಖಾದ್ರಿ ಅವರು ಜನಾರ್ದನ್ ರೆಡ್ಡಿ ಬಿಡುಗಡೆಗಾಗಿ ಗುಲ್ಬರ್ಗಾ ನಗರದ ಖಾಜಾ ಬಂದಿ ನವಾಜ್ ದರ್ಗಾದಲ್ಲಿ ಹರಕೆಯೊಂದನ್ನು ಹೊತ್ತಿದ್ದರು. ಈ ಹಿನ್ನೆಲೆಯಲ್ಲಿ ಅವರು ಹೇಳಿಕೊಂಡಂತೆ ಹರಕೆಗಾಗಿ ಕಲಬುರಗಿ ನಗರದಲ್ಲಿರುವ ಖಾಜಾ ಬಂದಿ ನವಾಜ್ ದರ್ಗಾಕ್ಕೆ ತೆರಳಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಪುಷ್ಪಹೂ ಹಾಗೂ ಚಾದರ್ ಅರ್ಪಿಸುವ ಮೂಲಕ ಕುಟುಂಬ ಸಮೇತ ಹರಕೆ ಸಲ್ಲಿಸಿದರು. ಇಂದು ನಡೆದ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಕ್ತರು ಹಾಗೂ ಬೆಂಬಲಿಗರು ಪಾಲ್ಗೊಂಡಿದ್ದು ಶ್ರದ್ಧಾ ಮತ್ತು ಭಕ್ತಿಯಿಂದ ಕಾರ್ಯಕ್ರಮ ಜರುಗಿತು. ರಾಜ್ಯಾದ್ಯಂತ ಜನಾರ್ದನ್ ರೆಡ್ಡಿಯ ಅಭಿಮಾನಿಗಳು ಈ ಬೆಳವಣಿಗೆಯನ್ನ ಹರ್ಷದಿಂದ ಸ್ವಾಗತಿಸಿದ್ದಾರೆ. ಅಸ್ಸಲಾಮು ಅಲೈಕುಂ, ಎಲ್ಲರಿಗೆ ನಮಸ್ಕಾರ. ಇವತ್ತು ಹಜರತ್ ಖಾಜಾ ಬಂದಿ ನವಾಜ್ ಬಾರ್ಗಕ್ಕೆ ಬಂದು ಇವತ್ತು ನಾನು ಆತ್ಮೀಯರು, ಅಣ್ಣನ ಸಮಾನಾದ ಅಭಿವೃದ್ಧಿಯ ಹರಿಕಾರರು, ಮಾನ್ಯ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಜನಾರ್ದನ್ ರೆಡ್ಡಿ ಅವರ ಒಂದು ಜಲ್ದಿ ಬಿಡುಗಡೆ ಆಗಬೇಕಂತ ಹೇಳಿ ನಾವು ಖಾಜಾ ಬಂದಿ ನವಾಜ್ ದರ್ಗಕ್ಕೆ ನಾವು ಹರಕೆಯನ್ನು ಹೊತ್ಕೊಂಡಿದ್ದೀವಿ. ನನ್ನ ಕುಟುಂಬ ಸಮೇತವಾಗಿ ಬಂದು ನಾನಿವತ್ತು ಖಾಜಾ ಬಂದಿ ನವಾಜ್ ದರ್ಗಕ್ಕೆ ಬಂದು ಹರಕೆಯನ್ನು ತೀರಿಸಿದ್ದೀನಿ. ಆ ಹರಕೆಯನ್ನು ಇನ್ನೂ ಅವರು ಹೆಚ್ಚಿನ ಸ್ಥಾನಕ್ಕೆ ಅವರು ಜನಾರ್ದನ್ ರೆಡ್ಡಿ ಸರ್ ಮುಂದಕ್ಕೆ ಹೋಗಬೇಕು, ಹೆಚ್ಚಿನ ಸ್ಥಾನಕ್ಕೆ ಇರಬೇಕು ಅಂತಂತೇಳಿ ನಮ್ಮೆಲ್ಲ ಆಸೆ. ಹಾಗೂ ಅದೇ ರೀತಿಯಾಗಿ ಮೈಫೂಜ್ ಅಲಿ ಖಾನ್ ಅವರು ಸತಿಯಾಗಿ ಅವರು ಮುಂದೆ ಶಾಸಕರಾಗಬೇಕು ಅಂತಂಥೇಳಿ ನಮ್ಮ ಭಾವನೆ. ಖಾಜಾ ಬಂದಿ ನವಾಜ್ ಮಾರ್ಗದಲ್ಲಿ ನಾವು ಮನ್ನತನ್ನು ಮಾಡ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಇವತ್ತು ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ಇವತ್ತು ಅಭಿವೃದ್ಧಿ ಕಾರ್ಯಗಳಲ್ಲಿ ಮುಂದುವರಿಲಿ ಜನಾರ್ದನ್ ರೆಡ್ಡಿ ಅವರು ಅಂತಂಥೇಳಿ ನಾನು ಈ ಸಮಯ ಇವತ್ತು ನಾನು ಗುಲ್ಬರ್ಗ ಖಾಜಾ ಬಂದಿ ನವಾಜ್ ದರ್ಗಾಕ್ಕೆ ಬಂದು ಕುಟುಂಬ ಸಮೇತಕ್ಕೆ ಬಂದು ನಾನು ಹರಕೆಯನ್ನು ತೀರಿಸಿದ್ದೀನಿ. ಅದೇ ರೀತಿಯಾಗಿ ಮುಂದಿನ ದಿನಮಾನಗಳಲ್ಲಿ ಅವರು ಜನಾರ್ದನ್ ರೆಡ್ಡಿ ಅವರು ಹೆಚ್ಚಿನ ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂತಂಥೇಳಿ ನನ್ನ ಕುಟುಂಬ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.